ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತೇಜಸ್ವಿನಿ. ಇವತ್ತಿನ ರೆಸಿಪಿ ಪಲಾವ್. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟು ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೋಬೇಕಾಗತ್ತೆ ಸ್ಲೈಸಾಗಿ. ಆಮೇಲೆ ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೊಮೆಟೊ ಆದಮೇಲೆ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರಿ ಸೈಡಲ್ಲಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಈರುಳ್ಳಿ ಬೇಕು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ನಾನು ರೆಡಿಮೇಡ್ ಯೂಸ್ ಮಾಡ್ತೀನಿ. ಮತ್ತು ಅಡಿಗೆ ಎಣ್ಣೆ ಮತ್ತು ಪುದೀನ ಸೊಪ್ಪು, ಮತ್ತು ಪಲಾವ್ಗೆ ಮಸಾಲ ಪ್ರಾಡಕ್ಟ್ ಬೇಕಾಗುತ್ತೆ. ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಂತೆ. ಫಸ್ಟು ಸ್ಟವ್ ಹಚ್ಕೊಂಡ್ಬಿಟ್ಟು ಫಸ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಸೋಂಪು ಮತ್ತು ಕಸ್ತೂರಿ ಮೇಥಿ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಎರಡು ಒಟ್ಟಿಗೆ ಫ್ರೈ ಆಗ್ತಾ ಇರುತ್ತೆ. ಅದೊಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮೇ ಬಿ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬೆಂದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನೀವು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಎಲೆ ಹಾಗೆ ಬಿಡಿಸ್ಕೊಂಡು ಹಾಗೆ ಹಾಕ್ಕೊಳ್ಳಿ. ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ರುಚಿ. ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಚಿಕನ್ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಅದ್ರ ಬದಲು ಬಿರಿಯಾನಿ ಮಸಾಲ ಪೌಡರ್ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಕ್ಕೋಬೋದು, ಹಾಕ್ಕೊಳ್ದೇನೂ ಇರ್ಬೋದು. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಮಿಕ್ಸ್ ಮಾಡಿ ಇವಾಗ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1.5 ಲೋಟಕ್ಕೆ 1:2 ಅಂತ ಲೆಕ್ಕ ಇಟ್ಕೊಂಡ್ರೆ 3 ಲೋಟ ನೀರು ಹಾಕಬೇಕಾಗತ್ತೆ. 1 ಲೋಟ ಅಕ್ಕಿಗೆ 2 ಲೋಟ, 1.5 ಲೋಟ ಅಕ್ಕಿಗೆ 3 ಲೋಟ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅಕ್ಕಿನ ನಾನು ಹಾಕ್ಬಿಟ್ಟು ಅದರಲ್ಲಿ ಮಸಾಲ ಜೊತೆ ಮಿಕ್ಸ್ ಮಾಡಿಬಿಟ್ಟು 2 ಮಿನಿಟ್ಸ್ ಅದು ಬೇಯಕ್ಕೆ ಬಿಟ್ಟಿದ್ದೆ. ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನು 3 ಲೋಟ ನೀರನ್ನ ಅಕ್ಕಿಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರಲ್ಲಿ. 3 ಲೋಟ ನೀರು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಮೆತ್ತಗೆ ಆಗಿಬಿಡುತ್ತೆ ಅಕ್ಕಿ ಜಾಸ್ತಿ ನೀರು ಹಾಕ್ಕೊಂಡ್ರೆ. ಸೊ ಉದ್ರಾಗಿ ಬರಬೇಕು ಅಂತ ಅಂದರೆ ಕರೆಕ್ಟಾಗಿ ಪ್ರಮಾಣವಾಗಿ ನೀರು ಹಾಕ್ಕೊಬೇಕಾಗತ್ತೆ. ನೀರು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಆದರೆ ಬೇಕಾದರೆ ಮತ್ತೆ ಹಾಕ್ಕೊಬೋದು. ಜಾಸ್ತಿ ಆದರೆ ರೈಸಲ್ಲಿ ಉಪ್ಪಿನ ಅಂಶನ ಕಡಿಮೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆವಾಗ ತಿನ್ನೋಕ್ಕೂ ಆಗಲ್ಲ. ಸೊ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಸ್ವಲ್ಪ ಬೇಕಾದ್ರೆ ಟೇಸ್ಟ್ ಮಾಡಿ ಕೂಡ ನೋಡಿ, ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದು ನಿಮ್ಗೆ ಚೆಕ್ ಮಾಡ್ಕೋಬೋದು. ಕರೆಕ್ಟಾಗಿದ್ಮೇಲೆ ನೀವು ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ವಿಶಿಲ್ ಹಾಕಿ 3 ಕೂಗನ್ನ ಕೂಗಿಸ್ಕೋಬೇಕಾಗತ್ತೆ. 3 ಕೂಗಾದ್ಮೇಲೆ ಅದ್ರದ್ದು ಹೇರೆಲ್ಲ ಹೋದಾದ್ಮೇಲೆ ತೆಗೀರಿ. ಕುಕ್ಕರ್ ಮುಚ್ಚಳ ತೆಗ್ದಾದ್ಮೇಲೆ ಒಂದು ಸತಿ ಫುಲ್ಲು ಅದನ್ನು ರೈಸ್ನ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಸಿಂಪಲ್ಲಾಗಿ ಟೇಸ್ಟಿ ಆಗಿರೋ ಪಲಾವ್ ರೆಡಿ ಆಗಿರುತ್ತೆ. ಇದೇ ನೋಡಿ ಇವತ್ತಿನ ಸಿಂಪಲ್ಲಾಗಿರೋ ಟೇಸ್ಟಿ ಪಲಾವ್. ಇದಾಗಿತ್ತು ಇವತ್ತಿನ ಟೇಸ್ಟಿ ಪಲಾವ್ನ ರೆಸಿಪಿ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.